ಕುಂಬಾಸಿಯಲ್ಲಿ ಇರುವಂತ ಆನೆಗುಡ್ಡ ಗಣಪತಿ ದೇವಸ್ಥಾನದ ಗೋಧಿ ನುಚ್ಚಿನ ಪಾಯಸ ಸ್ಪೆಷಾಲಿಟಿ ಏನಪ್ಪಾ ಈ ಪಾಯಸಗೆ ಅಂದ್ರೆ ಇದಕ್ಕೆ ಹಾಲ್ನ ಬಳಸೋದಿಲ್ಲ. ಕಾಯಿ ಹಾಲ್ನ ಹೇಗ್ ತೆಗೆಯೋದು ನೋಡೋಣ ಬನ್ನಿ. ಕಾಯಿ ಹಾಲು ತೆಗೆಯೋದಕ್ಕೆ ಕಾಯಿ ತುರಿಯುವಾಗ 2 ಕಪ್ ಬೆಲ್ಲನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾವು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿದ್ವಲ್ಲ ಗೋಧಿ ನುಚ್ಚು, ಅದನ್ನ ಹಾಕೊಳ್ಳೋಣ. ದೇವಸ್ಥಾನದ ಫೀಲಿಂಗ್ ಬರ್ಬೇಕು ಅಂದ್ರೆ ಒಂದು ಐಟಮ್ ಆಡ್ ಮಾಡ್ಬೇಕು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿರುವಂತ ರೆಸಿಪಿ ತೋರ್ಸಕ್ ಬಂದಿದ್ದೀನಿ. ಕುಂಬಾಸಿಯಲ್ಲಿ ಇರುವಂತ ಆನೆಗುಡ್ಡ ಗಣಪತಿ ದೇವಸ್ಥಾನದ ಗೋಧಿ ನುಚ್ಚಿನ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ನಾನು ಹೋದ ವರ್ಷ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿನ ಪಾಯಸ ತಿಂದು ಬಹಳ ಇಷ್ಟ ಆಗಿ ಅಲ್ಲಿ ಹೋಗಿ ಅಡ್ಗೆ ಭಟ್ರ ಹತ್ರ ನಾನು ಕೇಳ್ಕೊಂಡ್ ಬಂದಿದ್ದೆ ಹೇಗ್ ಮಾಡಿದ್ರಿ ಏನು ಅನ್ನೋದು. ಅವರು ತುಂಬಾ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾರೆ. ನಾ ಅದನ್ನ ಮನೆ ಮಟ್ಟಿಗೆ ಹೇಗ್ ಮಾಡ್ಕೋಬಹುದು ಇವತ್ತು ತೋರಿಸ್ಕೊಡ್ತೀನಿ. ಬಹಳ ಚೆನ್ನಾಗಿರುತ್ತೆ. ನಾನು ಊಟಕ್ಕೆ 3-4 ಸಲ ಪಾಯಸ ಕೇಳಿದೆ. ಆಮೇಲೆ ಅಲ್ಲಿನ ಅಡ್ಗೆ ಭಟ್ರು ನನ್ನ ಕರ್ಕೊಂಡೋಗಿ ನನ್ಗೆ ಒಂದು ಡಬ್ಬಿನಲ್ಲಿ ಬೇರೆ ಪಾಯಸ ಕೊಟ್ಟು ಕಳ್ಸಿದ್ರು. ಅವಾಗ ಅವ್ರನ್ನ ಕೇಳಿದ್ದೆ ನಾನು. ಅಷ್ಟು ಅದ್ಭುತವಾಗಿರುತ್ತೆ ರುಚಿ, ಅಷ್ಟೇ ಸುಲಭ ಕೂಡ ಮಾಡೋದು. ಬಹಳ ಕಮ್ಮಿ ಇಂಗ್ರೀಡಿಯೆಂಟ್ಸ್, ಜೊತೆಗೆ ತುಂಬಾ ಹೊತ್ತು ಏನು ಬೇಕಾಗಿಲ್ಲ ಇದು ಮಾಡೋದಕ್ಕೆ. ಕೆಲವೇ ನಿಮಿಷಗಳಲ್ಲಿ ಈ ಪಾಯಸ ರೆಡಿ ಆಗೋಗುತ್ತೆ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮನೆಯಲ್ಲಿ ಆನೆಗುಡ್ಡ ಗಣಪತಿ ದೇವಸ್ಥಾನದ ಶೈಲಿಯ ಗೋಧಿ ನುಚ್ಚಿನ ಪಾಯಸ ಹೇಗ್ ಮಾಡೋದು ಅಂತ. ನಿಮ್ಮ ಹತ್ರ ಏನಾದ್ರೂ ಒಂದು ಸ್ಪೆಷಲ್ ರೆಸಿಪಿ ಇದ್ದು ನೀವು ಅದನ್ನ ನಮ್ಗೆ ಏನಾದ್ರೂ ತೋರ್ಸೋದಕ್ಕೆ ಇಷ್ಟಪಡ್ತೀವಿ ಅನ್ನೋದಾದ್ರೆ ಕೆಳಗಡೆ ಮೆನ್ಷನ್ ಆಗಿರುವಂತ ನಂಬರ್ಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ. ನಾವು ಅದನ್ನ ಖಂಡಿತ ಕನ್ಸಿಡರ್ ಮಾಡಿ ನಿಮ್ ಮನೆಗೆ ಬಂದು ನಾವು ಶೂಟಿಂಗ್ ಮಾಡಿ ಅದನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಬರೀ ವೆಜ್ ರೆಸಿಪೀಸ್ ಮಾತ್ರ. ಸೊ ಈಗ ಮುಂದೆ ನೋಡೋದಾದ್ರೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ಗೆ ಫಸ್ಟ್ ನೀರ್ ಹಾಕೊಂಡ್ಬಿಡೋಣ. ನಾನು ಈ ತರ ಮೆಜರಿಂಗ್ ಕಪ್ ಅಲ್ಲಿ 1 ಕಪ್ ಆಗೋಷ್ಟು ಗೋಧಿ ನುಚ್ಚು ತಗೊಂಡಿದ್ದೀನಿ. ಆ 1 ಕಪ್ ಗೋಧಿ ನುಚ್ಚಿಗೆ 4ರಿಂದ 5 ಕಪ್ ಆಗೋಷ್ಟು ನೀರ್ ಹಾಕೋಬೇಕು. 1 2 3 4. ಈಗ ದೇವ್ರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಏನಕ್ಕೆ ಮೊದ್ಲೇ ನೀರ್ ಹಾಕೊಂಡಿದ್ದು ಅಂದ್ರೆ ಗೋಧಿ ನುಚ್ಚನ್ನ ತೊಳಿಬೇಕು. ಸೊ ತೊಳೆದು ಅದನ್ನ ನೆನೆಯಕ್ ಬಿಡಬಾರ್ದು. ಅದನ್ನ ಬಿಸಿ ನೀರ್ಗೆ ತಕ್ಷಣ ಹಾಕ್ಬಿಡ್ಬೇಕು. ನಾನಿಲ್ಲಿ ತಗೊಂಡಿರುವಂತ ಗೋಧಿ ನುಚ್ಚನ್ನ ಇನ್ನೂ ತೊಳೆದಿಲ್ಲ, ನಿಮ್ಗೆ ತೋರ್ಸೋದಕ್ಕೆ ಅಂತಾನೆ ಹಂಗೆ ಇಟ್ಕೊಂಡಿದೀನಿ. ತೊಳೆದು ಇಟ್ಕೊಂಡ್ಬಿಟ್ರೆ ಅದು ನೆನೆಯಕ್ ಶುರು ಆಗುತ್ತೆ. ಸೊ ಆ ರೀತಿ ನೆನೆಯಕ್ ಬಿಡಬಾರ್ದಂತೆ ಇದನ್ನ. ಹಾಗಾಗಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದ್ ನೀರ್ ಕಾಯ್ತಾ ಇರ್ಲಿ. ಅಷ್ಟೊತ್ತಿಗೆ ನಾನು ತಗೊಂಡಿರುವಂತ 1 ಕಪ್ ಗೋಧಿ ನುಚ್ಚನ್ನ 3 ಸಲ ನೀರಲ್ಲಿ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಸ್ನೇಹಿತರೆ ಗೋಧಿ ನುಚ್ಚನ 4 ಸಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಈ ತೊಳೆದಿಟ್ಕೊಂಡಿರುವಂತ ಗೋಧಿ ನುಚ್ಚನ್ನ ನಾನು ನೀರ್ಗೆ ಹಾಕೋತಾ ಇದ್ದೀನಿ. ಇದನ್ನ ಕುಕ್ಕರ್ ಮುಚ್ಬಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೋತೀನಿ. ಇಲ್ಲಿ ಒಲೆ ಹಚ್ಕೊಂಡು 3 ವಿಜಿಲ್ ಇದನ್ನ ಕೂಗಿಸ್ಕೊಳ್ಳೋಣ. 3 ವಿಜಿಲ್ ಕೂಗಿ ಕೂಲ್ ಆಗೋತ್ತಿಗೆ ನಾವು ಈ ಕಡೆ ಬೇರೆ ತಯಾರಿ ಮಾಡ್ಕೋತಾ ಇರೋಣ. ಸ್ಪೆಷಾಲಿಟಿ ಏನಪ್ಪಾ ಈ ಪಾಯಸಗೆ ಅಂದ್ರೆ ಇದಕ್ಕೆ ಹಾಲ್ನ ಬಳಸೋದಿಲ್ಲ. ಹಾಲ್ ಬದಲಿಗೆ ಕಾಯಿ ಹಾಲ್ನ ಬಳಸ್ತೀವಿ. ಈ ಪಾಯಸಕ್ಕೆ ತುಂಬಾ ರುಚಿ ಕೊಡುವಂತದ್ದು ಕಾಯಿ ಹಾಲೇನೆ. ಸೊ ನಂಗೆ ಲಾಸ್ಟ್ ಯಾವ್ದೋ ಒಂದು ವಿಡಿಯೋನಲ್ಲಿ ಕಾಯಿ ಹಾಲು ತೆಗಿಯೋದು ಹೇಗೆ ಅಂತ ಕಮೆಂಟ್ ಹಾಕಿದ್ರು. ಹಾಗಾಗಿ ಕಾಯಿ ಹಾಲ್ನ ಹೇಗ್ ತೆಗಿಯೋದು ನೋಡೋಣ ಬನ್ನಿ. ಸ್ನೇಹಿತರೆ ಕಾಯಿ ಹಾಲು ತೆಗಿಯೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ 1 ಹೋಳು ಕಾಯಿ ತುರಿನ ನಾನು ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ನೀರ್ ಹಾಕೋತಾ ಇದ್ದೀನಿ. ಮುಚ್ಚಳ ಮುಚ್ಬಿಟ್ಟು ಇದನ್ನ ಮಿಕ್ಸಿನಲ್ಲಿ ರುಬ್ಕೋಬೇಕು. ಆಗ್ಲೇ 1 ವಿಜಿಲ್ ಕೂಗೆ ಬಿಡ್ತು ಕುಕ್ಕರು. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಜೊತೆಗೆ ನೀರು, ಅದನ್ನ ಶೋಧಿಸ್ಕೊಂಡ್ಬಿಡೋಣ. ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಇದರಲ್ಲಿರುವಂತಹ ಹಾಲೆಲ್ಲ ಕೆಳಗಡೆ ಪಾತ್ರೆಗೆ ಬೀಳುತ್ತೆ. ನೋಡ್ಬೋದು ಹೇಗೆ ಬೀಳ್ತಾ ಇದೆ ಹಾಲು. ಇದು ಕಾಯಿ ಹಾಲು. ಕಾಯಿ ಹಾಲು ತೆಗಿಯೋದಕ್ಕೆ ಕಾಯಿ ತುರಿಯುವಾಗ ಬರೀ ಬಿಳಿ ಕಲರ್ದು ಏನಿರುತ್ತಲ್ಲ ಪಾರ್ಟು ಅಷ್ಟು ಮಾತ್ರ ತುರ್ಕೋಬೇಕು.
ಬ್ರೌನ್ ಕಲರ್ ಏನಾದ್ರು ಬಿದ್ಬಿಟ್ರೆ ಕಾಯಿ ಹಾಲ್ಗೆ ಕಲರ್ ಚೇಂಜ್ ಆಗೋಗುತ್ತೆ. ಸೊ ಅದೊಂದು ಟಿಪ್, ಅದು ನೆನ್ಪಿಟ್ಕೊಂಡಿರಿ. ಈಗ ಒಂದ್ ಸಲ ಆಗಿದೆ, ಮತ್ತೆ ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇನ್ನ ಒಂದ್ಸಲ ತೆಗೆದ್ರು ಬರುತ್ತೆ. 2 ಸಲ 3 ಸಲ ತೆಗಿಬೋದು, ಏನ್ ತೊಂದ್ರೆ ಇಲ್ಲ. ನಾನು 2 ಸಲ ತೆಗಿತೀನಿ. ಒಂದ್ಸಲ ಆಗಿದೆ, ಇನ್ನೊಂದ್ಸಲ ತೆಕ್ಕೊಂಡ್ ಬರ್ತೀನಿ ನಾನು. 2ನೇ ಸಲ ಮಾಡುವಾಗ ಸ್ವಲ್ಪನೇ ಹಾಕೊಂಡು ಹಿಂಡ್ಕೊಳ್ಳೋದು ಒಳ್ಳೇದು. ಒಂದು ಸಲ ಕಾಯಿಂದ ಹಾಲನ್ನ ತೆಗೆದ್ಬಿಟ್ರೆ, ಸೊ ಇದನ್ನ ನೀವು ಬೇಕಾದ್ರೆ ಪಲ್ಯಗಳೆಲ್ಲ ಮಾಡಿದ್ರೆ ಮನೆಯಲ್ಲಿ ಅದಕ್ಕೆ ಉಪಯೋಗಿಸ್ಕೋಬಹುದು, ಬೇಡ ಅಂದ್ರೆ ಅದಕ್ಕೆ ಡಿಸ್ಕಾರ್ಡ್ ಮಾಡಬಹುದು. ಸ್ನೇಹಿತರೆ ನೋಡ್ಬೋದು, ಅರ್ಧ ಹೋಳು ಕಾಯಿ ತುರಿಯಿಂದ ನನಗೆ ಇಷ್ಟು ಕಾಯಿ ಹಾಲು ಸಿಕ್ಕಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರೋಣ, ಮುಂದಿನ ಪ್ರೊಸೆಸ್ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಒಂದು ಕೈ ಪಾತ್ರೆ ತಗೊಂಡಿದ್ದೀನಿ, ಬೆಲ್ಲ ಕರಗಿಸ್ಕೊಂಡ್ಬಿಡೋಣ. ನಾನು 1 ಕಪ್ ಗೋಧಿ ನುಚ್ಚು ತಗೊಂಡಿದ್ದೆ. ಆ 1 ಕಪ್ ಗೋಧಿ ನುಚ್ಚಿಗೆ 2 ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. 2 ಕಪ್ ಬೆಲ್ಲನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗೋಷ್ಟು ನೀರು ಸೇರಿಸಿದ್ದೀನಿ. ಒಲೆ ಹಚ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡಿ ಬೆಲ್ಲ ಪೂರ್ತಿ ಕರಗೋವರೆಗೂ ಕಾಯೋಣ. ಇದಕ್ಕೇನು 1 ಸ್ಟ್ರಿಂಗು 2 ಸ್ಟ್ರಿಂಗು ಪಾಕ ಬರ್ಬೇಕಂತೆಲ್ಲ ಏನೂ ಇಲ್ಲ. ಬೆಲ್ಲ ಕರಗಿದ್ರೆ ಸಾಕು, ಮುಂದೆ ಪ್ರೊಸೆಸ್ ಕಂಟಿನ್ಯೂ ಮಾಡ್ಬೋದು. ದೇವಸ್ಥಾನದಲ್ಲಿ ನನಗೆ ಅವ್ರು ಹೇಳಿದಂಗೆ ನೀರಲ್ಲಿ ಡೈರೆಕ್ಟ್ ಆಗಿ ಬೇಯಿಸ್ತಾರೆ. ಮನೆಯಲ್ಲಿ ನೀವು ಕೂಡ ಬೇಕಾದ್ರೆ ಆ ರೀತಿ ಮಾಡ್ಕೋಬಹುದು. ಬೇಯೋದಕ್ಕೆ ಆಲ್ಮೋಸ್ಟ್ 3/4 ಗಂಟೆ ಆದ್ರೂ ಬೇಕಾಗತ್ತಂತೆ. ಅಷ್ಟು ಟೈಮ್ ಇದ್ರೆ ಖಂಡಿತ ಹಾಗೆ ಮಾಡ್ಕೋಬಹುದು, ರುಚಿ ಇನ್ನ ಚೆನ್ನಾಗಿ ಬರುತ್ತೆ. ಅಷ್ಟೊಂದು ಟೈಮ್ ಇಲ್ಲ ಅನ್ನೋರು ಕುಕ್ಕರ್ ಅಲ್ಲಿ ಅದನ್ನ ಹಾಕ್ಬಿಟ್ಟು 1:4 ರೇಷಿಯೋನಲ್ಲಿ ನೀರ್ ಹಾಕಿ ಒಂದ್ 3 ವಿಷಲ್ ಕೂಗ್ಸಿದ್ರೆ ಆರಾಮಾಗಿ ಬೆಂದು ಬಿಡುತ್ತೆ. ಸ್ನೇಹಿತರೆ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದನ್ನ ಶೋಧಿಸ್ಕೊಂಡು ಒಂದ್ ಬಾಂಡ್ಲೆಗೆ ಬಗ್ಗಿಸ್ಕೊಂಡ್ಬಿಡೋಣ. ಶೋಧಿಸ್ಕೊಳ್ಳೋದು ಏನಕ್ಕೆ ಅಂದ್ರೆ, ಕಸ ಕಡ್ಡಿ ಏನಾದ್ರು ಇದ್ರೆ ಅದೆಲ್ಲ ಇಲ್ಲೇ ಫಿಲ್ಟರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೋಧಿಸ್ಕೊಳ್ಳೋದು. ಸ್ನೇಹಿತರೆ, ಬೆಲ್ಲದ ನೀರು ಕುದಿಬೇಕು. 1 ಕುದಿ ಬರೋವರೆಗೂ ನಾವು ಸ್ವಲ್ಪ ಕಾಯೋಣ. ಸ್ನೇಹಿತರೆ ನೋಡ್ಬೋದು, ಬೆಲ್ಲದ ನೀರು ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಒಲೆ ಸ್ವಲ್ಪ ಸಣ್ಣ ಮಾಡಿ ನಾವು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿದ್ವಲ್ಲ ಗೋಧಿ ನುಚ್ಚು, ಅದನ್ನ ಹಾಕೊಳ್ಳೋಣ. ಪೂರ್ತಿ ಹಾಗೆ ಬಗ್ಗಿಸ್ಕೊಂಡ್ಬಿಡ್ಬೋದು. 1 ಸಲ ಇದನ್ನ ಮಿಕ್ಸ್ ಮಾಡಿ ಮತ್ತೆ 1 ಕುದಿ ಇದು ಬರೋವರೆಗೂ ಕಾಯೋಣ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಕುಂಬಾಶಿ ಕಡೆ ಹೋದಾಗ ದಯವಿಟ್ಟು ವಿಸಿಟ್ ಮಾಡಿ ಆನೆಗುಡ್ಡೆ ದೇವಸ್ಥಾನನ. ಬಹಳ ಚೆನ್ನಾಗಿದೆ, ತುಂಬಾ ವಿಶೇಷ ಮತ್ತೆ ತುಂಬಾ ಶಕ್ತಿ ಇರುವಂತ ಗಣಪತಿ ದೇವಸ್ಥಾನ. ಬಹಳ ಚೆನ್ನಾಗಿರುತ್ತೆ ನೋಡಿ. ಕುದಿ ಬರ್ತಾ ಇದೆ ಪಾಕ. ಇವಾಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಕಾಯಿ ಹಾಲು, ಅದನ್ನ ಸೇರಿಸ್ಕೊಂಡ್ಬಿಡೋಣ. ಪೂರ್ತಿ ಸೇರಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಒಂದ್ಸಲ ಮಿಕ್ಸ್ ಮಾಡ್ಬಿಡೋಣ. ಮಿಕ್ಸ್ ಮಾಡಿ ಮತ್ತೆ ಇದು 1 ಕುದಿ ಬರೋವರೆಗೂ ಕಾಯೋಣ. ತುಂಬಾ ಹಳಕ ಇದೆ ಅಂತ ಟೆನ್ಷನ್ ಆಗುವಂತದ್ದೇನಿಲ್ಲ. ಪಾಯಸ ಒಲೆ ಆಫ್ ಮಾಡಾದ್ಮೇಲೆ ಗಟ್ಟಿ ಆಗೇ ಆಗುತ್ತೆ ಅದು. ಸ್ನೇಹಿತರೆ ನೋಡ್ಬೋದು, ಚೆನ್ನಾಗಿ ಕುದಿತಾ ಇದೆ ಪಾಯಸ. ಈಗ ಇದಕ್ಕೊಂದು ಒಗ್ಗರಣೆ ಮಾಡಿ ಹಾಕ್ಬಿಟ್ರೆ ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಶೈಲಿಯ ಗೋಧಿ ನುಚ್ಚು ಪಾಯಸ ರೆಡಿ ಆಗೋಗುತ್ತೆ. ಸೊ ಒಂದು ಒಗ್ಗರಣೆ ಹಾಕ್ಬಿಡೋಣ. ಸ್ನೇಹಿತರೆ, ಒಗ್ಗರಣೆ ಹಾಕಕ್ಕೆ ಒಂದು ಚಿಕ್ಕ ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ತುಪ್ಪ. ತುಪ್ಪ ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಒಂದು 10 ಸೆಕೆಂಡ್ಸ್ ಇದನ್ನ ಫಸ್ಟ್ ಫ್ರೈ ಮಾಡ್ಕೊಂಡ್ಬಿಡೋಣ. ಆದ್ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ. ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಬಿಡೋಣ ಒಂದ್ಸಲ. ಕೊಬ್ಬರಿ ತುರಿ ಹಾಕಿದ್ರೆ ಪಾಯಸಕ್ಕೆಲ್ಲ ಅದು ರುಚಿನೇ ಬೇರೆ, ಬಹಳ ಚೆನ್ನಾಗಿರುತ್ತೆ. ಸೊ ಫ್ರೈ ಆಗಿದೆ. ಈಗ ಇದನ್ನ ಪಾಯಸಕ್ಕೆ ಹಾಕ್ಬಿಡೋಣ. ಒಂದು ಸಲ ಇದನ್ನ ಮಿಕ್ಸ್ ಮಾಡಿಬಿಡೋಣ. ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಶೈಲಿಯ ಗೋಧಿ ನುಚ್ಚು ಪಾಯಸ ರೆಡಿಯಾಗೋಯ್ತು. ದೇವಸ್ಥಾನದ ಫೀಲಿಂಗ್ ಬರಬೇಕು ಅಂದ್ರೆ ಒಂದು ಐಟಮ್ ಆಡ್ ಮಾಡಬೇಕು. ಏನದು ನೋಡೋಣ ಬನ್ನಿ. ಐಟಮ್ ಹಾಕೋ ಮುಂಚೆ ಒಲೆ ಆಫ್ ಮಾಡಿಬಿಡೋಣ. ಏನದು ಐಟಮು? ಪಚ್ಕರ್ಪುರ. ನೋಡಿ, ಇಷ್ಟು ಗಾತ್ರದ ಪಚ್ಕರ್ಪುರನ ಪುಡಿ ಮಾಡಿಬಿಟ್ಟು ಅದನ್ನ ಪಾಯಸದೊಳಗಡೆ ಹಾಕ್ತಾ ಇದ್ದೀನಿ.
ಒಂದು ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿ ಹೋಗುತ್ತೆ. ಸ್ನೇಹಿತರೆ, ಪಾಯಸ ರೆಡಿಯಾಗೋಯ್ತು. ಒಂದ್ಸಲ ರುಚಿ ನೋಡ್ಬಿಡೋಣ ಹೇಗ್ ಬಂದಿದೆ. ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಲಾಸ್ಟ್ ಅಲ್ಲಿ ಪಚ್ಚಕರ್ಪೂರ ಹಾಕಿರೋದು ಜಾಗ ಫುಲ್ಲು ಕರ್ಪೂರದ ವಾಸನೆಯಿಂದ ತುಂಬ್ಕೊಂಡ್ಬಿಟ್ಟಿದೆ. ಒಂಚೂರು ಪಾಯಸ ತಗೊಂಡಿದ್ದೀನಿ, ತುಂಬಾ ಬಿಸಿ ಇದೆ, ಸ್ವಲ್ಪ ಆರ್ಲಿ. ಒಂದು ಚೂರು ಪಾಯಸನ ರುಚಿ ನೋಡೋಣ ಹೇಗ್ ಬಂದಿದೆ. ಆಹಾ, ಅದ್ಭುತವಾಗಿದೆ. ಒಂದ್ ಸೆಕೆಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಪಾಯಸ ತಿನ್ಕೊಂಡು ಬಂದೇನೋ ಅನ್ಸ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಬೆಲ್ಲದ ಸ್ವೀಟ್ನೆಸ್ ತುಂಬಾ ಓವರ್ ಆಗಿದೆ ಅಂತ ಅನ್ಸಲ್ಲ. ಕ್ವಾಂಟಿಟಿಗೆ ಹೇಗ್ ಬೇಕೋ ಅಷ್ಟು ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಕಾಯಿ ಹಾಲಿನ ಸ್ವೀಟ್ನೆಸ್ ಇರುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನಾವು ಕಾಯಿ ಹಾಲನ್ನ ಹಾಕಿದ್ವಲ್ಲ, ಅದರ ಟೇಸ್ಟ್ ಬಹಳ ಚೆನ್ನಾಗಿದೆ. ತುಪ್ಪದ ಒಗ್ಗರಣೆ ಕೊಟ್ಟಿದ್ವಲ್ಲ, ತುಪ್ಪದಲ್ಲಿ ಫ್ರೈ ಆಗಿರೋಂಥ ಗೋಡಂಬಿ, ದ್ರಾಕ್ಷಿ ಜೊತೆಗೆ ಕೊಬ್ಬರಿ, ಅದು ತಿನ್ನೋದೇ ಒಂದು ಮಜಾ. ಓವರ್ ಆಲ್ ಅದ್ಭುತವಾಗಿದೆ. ಒಳ್ಳೆ ಹೆಲ್ತಿ ರೆಸಿಪಿ ಇದಂತೂ. ನೋಡೋದ್ರಲ್ಲ ಸ್ನೇಹಿತರೆ, ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಶೈಲಿಯ ಗೋಧಿ ಪಾಯಸ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ತರ ಈ ಗೋಧಿ ಪಾಯಸ ಮಾಡ್ಕೊಂಡು ತಿನ್ನಿ, ಬಹಳ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.